ಅಯ್ಯೋ ಸುಮನ ಏನಾಯ್ತು? ತಲೆಗೆ ಫೋಟೋ ಬಂದ್ಬಿಡಿತಲ್ಲ. ಸುಮನ ಎದ್ದೇಳು. ಸುಮನ ಏನಾಯ್ತು? ತಲೆಗೆ ಏಟಾಗಿದ್ದೇನೋ ಅಂತ ನೋಡಿ. ರಕ್ತ ಬಂದಿಲ್ಲ ಅಂದ್ರೆ ಏನೂ ಆಗಿಲ್ಲ ಅಂತಾನೆ ಅರ್ಥ. ಸುಮನ ಕಣ್ಬಿಡೆ. ಸುಮನ ಪ್ರಜ್ಞೆ ತಪ್ಪಿದಾಳೆ ಅದಕ್ಕೆ. ಲೇ ಎಪ್ಸಲೇ. ಏಯ್ ಅವಳು ಮಲ್ಕೊಂಡಿಲ್ಲ ಕಣೋ, ಪ್ರಜ್ಞೆ ತಪ್ಪಿದಾಳೆ. ನೀ ಸ್ವಲ್ಪ ಚುಮುಕಿಸ್ಬಿಡಿ. ಅದೇ ಕರೆಕ್ಟ್. ಸುಮನ ಸುಮನ ಗಾಯತ್ರಿ, ನೀನ್ ಯಾಕೆ ನೀರ್ ಹಾಕ್ತೆ? ಹೌದು ಗಾಯತ್ರಿ, ನೀನಿಲ್ ಬಾಮ್ಮ. ಯಾರು ನನ್ನ ತಲೆ ಮೇಲೆ ಹೊಡೆದಿದ್ದು? ಯಾರು ಹೊಡಿತಾರೆ? ದೊಡ್ಡಮ್ಮನ ಫೋಟೋ ಇಲ್ಲಿಗೆ ಬಂದು ನಿನ್ ತಲೆ ಮೇಲೆ ಬಿತ್ತು. ಫೋಟೋ ಬಂದು ಹೇಗ್ ಬೀಳತ್ತೆ? ಗಾಯತ್ರಿಯಿಂದಾನೆ ಗಾಯತ್ರಿ ಅಕ್ಕನ್ ಫೋಟೋ ನಿನ್ ತಲೆ ಮೇಲೆ ಬಂದ್ಬಿತ್ತು ಅಂತ ಅನ್ಸುತ್ತೆ. ಏನು ಹಾಗಂತಿದ್ದೀರಮ್ಮ? ಅವಳು ಇನ್ನೂ ಚಿಕ್ಕ ಹುಡುಗಿ, ಗೊಂಬೆಗಳ ಜೊತೆ ಆಟ ಆಡ್ಕೋತಾಳೆ. ಅಮ್ಮನ ಫೋಟೋ ಜೊತೆ ಯಾಕೆ ಆಟ ಆಡ್ತಾಳೆ? ಅವ್ರಮ್ಮಂಗ ಅಂದಿದ್ದಕ್ಕೆ ಚಿಕ್ಕಮ್ಮನ ಮೇಲೆ ಕೋಪ ತೀರಿಸ್ಕೊಂಡ್ಲೋ ಏನೋ. ಸುಮ್ನೆ ರಮ್ಮ ನೀನು. ತಲೆ ಚೆನ್ನಾಗಿ ಉಜ್ಕೋ ಸುಮ್ಮಿ, ಇಲ್ಲ ಅಂದ್ರೆ ರಕ್ತ ಹೆಪ್ಕಟ್ಟಿ ಮತ್ತೆ ತಲೆ ಸುತ್ತ ಬಿದ್ದು ಹೋಗ್ತ್ಯಾ. ಇದು ನಮ್ಮ ಅಕ್ಕನ ಕೆಲ್ಸನೇ ಆಗಿರತ್ತೆ. ನಾನೇನ್ ಮಾಡಿದೆ ಸುಮನ? ಬಾಯಿಗೆ ಬಂದಂಗೆ ಮಾತಾಡಿದ್ದಕ್ಕೆ ದೊಡ್ಡಮ್ಮ ನಿಂಗೆ ಶಿಕ್ಷೆ ಕೊಟ್ರು ಅನ್ಕೋ. ಬಾಯಿದೆ ಅಂತ ಬಾಯಿಗೆ ಬಂದಂಗೆ ಮಾತಾಡಿ ಮನ್ಸಿಗೆ ಗಾಯ ಮಾಡೋದಕ್ಕೆ ನೋಡಿದಕ್ಕೆ ನಿನ್ ತಲೆ ಗಾಯ ಆಯ್ತೀಗ. ನೋಡ್ದಿಯ ಸುಮನ? ನಾನ್ ನಿಜ ಹೇಳಿದ್ರು ನಂದೇ ತಪ್ಪು ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ ಬಾವಾ. ಅದ್ರಲ್ಲೂ ಗಾಳಿ ಕೂಡ ಇಲ್ಲ. ಫೋಟೋ ಹಾರ್ಕೊಂಡ್ ಬಂದು ಹೇಗ್ ಬೀಳತ್ತೆ? ಒಂದ್ ನಿಮಿಷ ಹಾಗೆ ಇರು ಸುಮನ.